ಶತಮಾನ ಪೂರೈಸಿದ ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದ ಶ್ರೀ ರಂಗನಾಥ ವಿದ್ಯುತ್ ಸಹಕಾರ ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆ ಶ್ರೀರಂಗ ಕನ್ವೆನ್ಷನ್ ಹಾಲ್ನಲ್ಲಿ ಸಂಘದ ಅಧ್ಯಕ್ಷ DS ಪ್ರಸನ್ನಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಪ್ರಸನ್ನಕುಮಾರ್ ಮಾತನಾಡಿ, ಹಿರಿಯರು ಹಾಕಿಕೊಟ್ಟ ಭದ್ರ ಬುನಾದಿಯಿಂದ ಇಂದು ಸಂಘವು ಉತ್ತಮ ವಹಿವಾಟು ನಡೆಸುತ್ತಿದ್ದು ಲಾಭದಲ್ಲಿ ಮುನ್ನಡೆಯುತ್ತಿರುವುದು ಅತ್ಯಂತ ಸಂತಸದ ಸಂಗತಿ. ನಮ್ಮ ಸೊಸೈಟಿ ಸಮುದಾಯದ ಸಬಲೀಕರಣದಲ್ಲಿ ಅನನ್ಯ ಕೊಡುಗೆ ನೀಡುತ್ತಿದೆ. 110 ವರ್ಷಗಳ ಇತಿಹಾಸ ಹೊಂದಿದ್ದು ಸದಸ್ಯರು ಷೇರುದಾರರ ಸಹಕಾರದಿಂದ ಉತ್ತಮವಾದ ಆಡಳಿತ ನೀಡುತ್ತಿದೆ. ಪ್ರತಿನಿತ್ಯ ವಹಿವಾಟು ನಡೆಯುತ್ತಿದ್ದು ದೊಡ್ಡ ಮಟ್ಟದ ವಹಿವಾಟು ನಡೆಸಲು ಷೇರುದಾರರು ಮತ್ತಷ್ಟು ಸಹಕಾರ ನೀಡಿದರೆ ನಮ್ಮ ಸಹಕಾರ ಸಂಘವನ್ನು ಬ್ಯಾಂಕ್ ಆಗಿ ಪರಿವರ್ತನೆ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದರು. ನಿರ್ದೇಶಕ DS ಶಂಕರ್ ಶೆಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ತಾಲೂಕಿನಲ್ಲಿ ನಮ್ಮ ಸಂಘವು ಶತಮಾನ ಪೂರೈಸಿರುವುದು ಅತ್ಯಂತ ಶ್ಲಾಘನೀಯ. ಯಾವುದೇ ಸಂಘ ಸಂಸ್ಥೆ ಅಭಿವೃದ್ಧಿಯಾಗಲು ಆಡಳಿತ ಮಂಡಳಿ ಮಾತ್ರವಲ್ಲದೆ ಷೇರುದಾರರ ಪಾತ್ರ ಮಹತ್ತರವಾಗಿದೆ ಎಂದರು. ವೆಂಕಟೇಶ್ ಎಲ್ ವರದಿ ವಾಚಿಸಿದರು. ಕೃಷ್ಣಮೂರ್ತಿ ಬಾವೆ, ನಾಗರಾಜ್ ಜೈನ್, ಶಂಕರ್ ಶೇಟ್, KP ಶ್ರೀಧರ್, ನೆಮ್ಮದಿ ರಾಜಶೇಖರ್, ಶ್ರೀಧರ್ ಶೇಟ್, ಎಲ್ ವೆಂಕಟೇಶ್, ಶ್ರೀ ಹರ್ಷ, HR ಬಸಂತಪ್ಪ, ಸರಸ್ವತಿ ನಾವುಡ, ಸಿಬ್ಬಂದಿ ರಾಜಶೇಖರಪ್ಪ ಮತ್ತಿತರರು ಇದ್ದರು. ಹಲವರು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ನ್ಯೂಸ್ ಬ್ಯೂರೋ ಸಂದೀಪ್ UL ಸೊರಬ. 8% ಏರಿಸ್ತೀರಾ ಅಂತ? 8% ಮಾಡ್ಬೋದು. ಇಲ್ಲಿ ತನಕ 5.5 ಅಂತ ಇತ್ತು, ಅದನ್ನು ಸಹ 8% ಮಾಡ್ಬೋದು. ಒಂದು ನಿಮಿಷ ರಮಣ, ಇವತ್ತು ನೀನು ಹೆಣ್ಬಾಕ ಅಂತ ನಾವು ಹೇಳ್ಬೋದಾ? ಸಮೀವುಲ್ಲಾ ಅವರೇ, ಜನ ಮಾತಾಡ್ತಾ ಇದ್ದಾರೆ ಅರಸೀಕೆರೆಯಲ್ಲಿ. ಯಾರು ಹೆಣ್ಬಾಕ, ಯಾರು ಗಂಡ ಹೆಂಡತಿ ಸಂಸಾರನ ಹಾಳು ಮಾಡ್ತಾರೆ, ಯಾವ ಹೆಣ್ಮಕ್ಳನ್ನ ನಗರಸಭೆ ಹೆಣ್ಮಕ್ಳನ್ನ ಗಂಡನ ಬಿಡಿಸಿ ತನ್ನ ಸುಪರ್ದಿಗೆ ಇಟ್ಕೊಂಡಿದ್ದೀರಾ, ಅದೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವು? ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡೋದು ಕಲ್ತ್ಕೊಳ್ಳಿ. ಅಲ್ಪಸಂಖ್ಯಾತ ಮುಸಲ್ಮಾನ ಸಂವಿಧಾನದಲ್ಲಿ ಕೊಟ್ಟಂತಹ ಕೆಲವು ಸೌಲಭ್ಯ ಇರ್ಬೋದು, ಯಾವುದು ಪರಿಶಿಷ್ಟ ಜಾತಿಗೆ ಇರ್ಬೋದು, ಅಲ್ಪಸಂಖ್ಯಾತರು ಯಾರಿಗೆ ಕೊಟ್ಟಿದ್ದಂತಹ ಸೌಲಭ್ಯಗಳು ಇವತ್ತು ಹಕ್ಕಾಗಿ ಮಾರ್ಪಟ್ಟಿದೆ. ಬಹಳ ಕಷ್ಟ. ತುಂಬ ಮೊನ್ನೆ ನಮ್ಮ ಗಣ ಸರ್ಕಾರ ಕೊಟ್ಟಂತಹ ಶಕ್ತಿ ಯೋಜನೆಗಳು ಇರ್ಬೋದು, ಇವತ್ತೆಲ್ಲ ನಾಳೆ ವಾಪಸ್ ತಗೊಂಡ್ರೆ ಬಹಳ ದೊಡ್ಡ ಏನು ಆಂದೋಲನ ಆಗ್ಲಿಕ್ಕಿದೆ, ಬೇರೆ ರೀತಿಯಲ್ಲಿ ಹೋಗ್ಲಿಕ್ಕಿದೆ. ದಯಮಾಡಿ ತುಂಬಾ ಸೂಕ್ಷ್ಮ ವಿಷಯ, ದಯಮಾಡಿ ಇದನ್ನು ಗಮನಿಸಬೇಕು. ನೀವು ಯಾವುದೋ ರೀತಿಯಿಂದ ಅದನ್ನು ಬ್ಯಾಲೆನ್ಸ್ ಮಾಡ್ತಿದ್ದೀರಿ, ಆದರೆ ಸೌಲಭ್ಯ ಕನ್ವರ್ಟ್ ಆಗುತ್ತೆ, ಬಿಸ್ನೆಸ್ ಟರ್ನ್ ಓವರ್ ಆಗ್ತದೆ, ಅವಾಗ ಮಾತ್ರ ಪ್ರಾಫಿಟ್ಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ. ಹಾಗೆ ಮಹಿಳೆಯರಿಗೂ ಕೂಡ FD ಮುಖಾಂತರ ನಾವು 8.5% ಈ ನಿಟ್ಟಿನಲ್ಲಿ ಒಂದು FD ಇಟ್ಟರೆ ಅವ್ರಿಗೆ ರಿಟರ್ನ್ ಅನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಹಿಳೆಯರು ಮತ್ತು ವೃದ್ಧರು ಮತ್ತು ವಯಸ್ಸಾದವರಿಗೆ ನಿಟ್ಟಿನಲ್ಲಿ ನಮಗೆ FDಯನ್ನು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ. FD ಇಡ್ರಿ, ಮತ್ತು ನೀವು ಎಲ್ಲ ಯಾರ್ಯಾರು ಉತ್ತಮರ ವ್ಯವಹಾರಸ್ಥರಿದ್ದಾರೆ ಅಂಥವ್ರನ್ನ ನೀವು ಷೇರುದಾರನಾಗಿ ಒಬ್ಬರಿದ್ರೆ ಇನ್ನು 4 ಜನ ಷೇರುದಾರರನ್ನ ಕರ್ಕೊಬಂದರೆ ನಾವು ವಾಡೆ ನಿಟ್ಟೆ ತೀರ್ಮಾನ ಮಾಡಿ ಅವರಿಗೂ ಕೂಡ ಷೇರುಗಳನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೆ ಏನಾದರೂ ತಮಗೆ ಜಮಾ ಆಗಿರುತ್ತದೆ. ಲಾಭ ನಷ್ಟದ ವಿವರ. ಈ ಹಿಂದಿನ ಸಾಲಗಳಲ್ಲಿ ಲಾಭ ನಷ್ಟದ ವಿವರಗಳನ್ನು ಪರಿಶೀಲಿಸಿದಾಗ ಸಂಘವು ವರ್ಷದಿಂದ ವರ್ಷಕ್ಕೆ ಪ್ರಗತಿ ಪಥದಲ್ಲಿ ನಡೆಯುತ್ತಿರುವುದು ಹಾಗೂ ವರದಿ ಸಾಲಿನಲ್ಲಿ ಸಂಘವು 2,49,716 ರೂಪಾಯಿಗಳ ಲಾಭಾಂಶವನ್ನು ಗಳಿಸಿರುವುದನ್ನು ತಮ್ಮಗಳ ಅವಗಾಹನೆಗೆ ತಂದಿರುತ್ತೇವೆ. ನೆಕ್ಸ್ಟ್ ಆಡಳಿತ ಮಂಡಳಿ. ಈಗ 2024-25ರಿಂದ 2029-30ರವರೆಗೆ 5 ವರ್ಷಗಳ ಅವಧಿಗೆ ಈ ಹೊಸ ಆಡಳಿತ ಮಂಡಳಿಯು ಅಸ್ತಿತ್ವದಲ್ಲಿರುತ್ತದೆ. ವಂದನೆಗಳು. ಕೂಡ ನಮ್ಮಿಂದ ಆದಂತಹ ಸೇವೆಯನ್ನು ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಆಟೋದ ವ್ಯವಸ್ಥೆ, ಉಚಿತವಾಗಿ ಆಟೋದ ವ್ಯವಸ್ಥೆ ಮಾಡಬೇಕು ಅವರಿಗೆ, ರೇಷನ್ದಾರರಿಗೆ. ನಾವು ಸೋಷಿಯಲ್ ಕನ್ಸರ್ನಲ್ಲಿ ಇದ್ದೀವಿ. ನಮ್ಮ ಸೊಸೈಟಿ ಬೇರೆ ಸೊಸೈಟಿ ಇನ್ನು ಬೆಂಗಳೂರಲ್ಲೆಲ್ಲ ಆಂಬುಲೆನ್ಸ್ ಸೇವೆ ಮಾಡಿದ್ದೇವೆ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಸ್ಥೆ ಮಾಡಿ ಆಂಬುಲೆನ್ಸ್ ಸೇವೆ ಹೀಗೆಲ್ಲ ಬಿಟ್ಟಿದೆ. ನಮ್ಮ ಸೊಸೈಟಿ ಕೂಡ ಒಂದು ಯಾವ್ದಾರ ನಿಟ್ಟಿನಲ್ಲಿ ಒಂದು ಸೇವೆಯನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಫಸ್ಟ್ನೇದಾಗಿ ನಾವು ನಮ್ಮ ಡೈರೆಕ್ಟರ್ ಶ್ರೀಧರ್ ಅವ್ರಿಗೆ ಕೇಳ್ಕೊಂಡಾಗ ಅವರು ಇಲ್ಲ ನಂದೇ ಒಂದು ಆಟೋ ಸ್ಟಾರ್ಟ್ ಆಗಲಿ ಅಂತ ಹೇಳಿ ಆಟೋ ಸೇವೆಯನ್ನು ಅವರ
ಇಟ್ಟಂತಹ ಒಂದು ಆಟೋ ಸೇವೆಯ ಅಮೌಂಟನ್ನು ಕೊಟ್ಟು ಸ್ಟಾರ್ಟ್ ಮಾಡಿದರು. ಆ ನಿಟ್ಟಿನಲ್ಲಿ ಹಾಗೆ ಅಧ್ಯಕ್ಷರು ಕೂಡ ಸ್ಟಾರ್ಟ್ ಮಾಡಿದರು. ಆ ನಿಟ್ಟಿನಲ್ಲಿ ನಾವು ಮುತ್ತೂಟ್ ಫೈನಾನ್ಸಿಗೆ ಕೇಳಿಕೊಂಡಾಗ ಅವರು ಸುಮಾರು 60,000 ರೂಗಳ ಹಣವನ್ನು ಕೊಟ್ಟು ಉಚಿತ ಆಟೋ ಸೇವೆ, ಯಾರೇ ಈ ಬಡಬಗ್ಗರು ವಯಸ್ಸಾದವರು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, 50 kg ಅಕ್ಕಿ ಸರ್ಕಾರ 5 kg 10 kg ಮಾಡ್ತಾವೆ, ಅವರಿಗೆಲ್ಲ ಎತ್ತಕ್ಕಾಗ್ತಾ ಇರಲಿಲ್ಲ. ಆ ಟೈಮಿನಲ್ಲಿ ನಾವು ಉಚಿತ ಆಟೋ ಸೇವೆ ಮಾಡಿದಾಗ ಆ ವಯೋವೃದ್ಧರಿಗೆ, ಅಶಕ್ತರಿಗೆ ಒಂದು ಅನುಕೂಲ ಆಗ್ತೈತೆ ಅನ್ನುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಮಾಡಿದಾಗ ಮುತ್ತೂಟ್ ಫೈನಾನ್ಸ್ ಅವರು ಸುಮಾರು 60,000 ರೂಗಳನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿರ್ತಾರೆ. ಅದೇ ರೀತಿಯಲ್ಲಿ IIFL ಗೋಲ್ಡ್ ಸಂಸ್ಥೆ ಕೂಡ ಉಚಿತ ಆಟೋದ ಸೇವೆಯನ್ನು ಮಾಡಲಿಕ್ಕೆ ಅವರು ಕೂಡ ಧನ ಸಹಾಯ ಮಾಡ್ತಾರೆ. ಹಾಗೆ ಕಾರಿಡಾರ್ ಶ್ರೀ ಗಣೇಶ್ ನಾಯಕ್ ಅವರು KUWS ಅವರು ಕೂಡ ಕಾಂಕ್ರೀಟ್ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಆಮೇಲೆ ಪೇಂಟ್ ಬಣ್ಣ ಇದು ಏನು ಸೊಸೈಟಿ ಬ್ಯಾಂಕಾಗಿ ಕನ್ವರ್ಟ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ, ಅದು ಗೋಲ್ಡನ್ ಟೈಪ್ ಇತ್ತು, ಅದನ್ನು ಕನ್ವರ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ಹೋಗಿದ್ದು ನೂರ್ ಅಹಮದ್ ಸಾಹೇಬ್ರ ಹತ್ರ. ಅವರು ಧಾರಾಳವಾಗಿ ಅವರೇ ಬಂದು ಆಫೀಸಿಗೆ ಬಂದು ಪೇಂಟನ್ನು ಉಚಿತವಾಗಿ ದಾನಿಗಳು ಪೇಂಟನ್ನು ಹೊಡೆಸ್ಕೊಟ್ಟಿರ್ತಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಷೇರ್ದಾರರೆಲ್ಲ ಮತ್ತೊಮ್ಮೆ ಆ ದಾನಿಗಳಿಗೆ ಕೊಟ್ಟಂಥ ದಾನಿಗಳಿಗೆ ಚಪ್ಪಾಳೆ ಮೂಲಕ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳಿ